ಶಿಡ್ಲಘಟ್ಟ ಕೋಟೆ ಬಾಲಕಿಯರ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ. ಶಿಡ್ಲಘಟ್ಟ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ವತಿಯಿಂದ ನೀಡಲಾದ ನೋಟ್ ಪುಸ್ತಕಗಳು, ಪೆನ್ಗಳು, ಪೆನ್ಸಿಲ್ಗಳು ಹಾಗೂ ರಬ್ಬರ್ ಸೇರಿದಂತೆ ಶೈಕ್ಷಣಿಕ ಸಾಮಗ್ರಿಗಳನ್ನು ಶನಿವಾರ ನಗರದ ಕೋಟೆ ವೃತ್ತದ ಬಳಿ ಇರುವ ಸರ್ಕಾರಿ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಮುಖಂಡರಾದ ಎಸ್ಎಂ ರಮೇಶ್, ಕಿಶನ್ ನಂದು, ಯುವ ಮುಖಂಡರಾದ ಮಧುಕುಮಾರ್, ಶಂಶೀರ್ ಪಾಷಾ ಹಾಗೂ ರಾಜು ಅವರು ಭಾಗವಹಿಸಿ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿದರು. ಈ ವೇಳೆ ವಿದ್ಯಾರ್ಥಿನಿಯರು ಶೈಕ್ಷಣಿಕ ಸಾಮಗ್ರಿಗಳನ್ನು ಪಡೆದು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಎಸ್ಎಂ ರಮೇಶ್, ಶಾಸಕ ಬಿಎನ್ ರವಿಕುಮಾರ್ ಅವರು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಅಗತ್ಯವಾದ ಶೈಕ್ಷಣಿಕ ನೆರವು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಇಂತಹ ನೆರವು ಶಿಕ್ಷಣದ ಮೇಲಿನ ಆಸಕ್ತಿಯನ್ನು ಹೆಚ್ಚಿಸೋದರ ಜೊತೆಗೆ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಅಂತ ತಿಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಮೋಹನ್ ರವರು ಶಾಸಕರ ಈ ಶೈಕ್ಷಣಿಕ ಸಹಾಯಕ್ಕಾಗಿ ಕೃತಜ್ಞತೆ ಸಲ್ಲಿಸಿ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆಗೆ ಇಂತಹ ಪ್ರೋತ್ಸಾಹ ನಿರಂತರವಾಗಿ ದೊರೆಯಲಿ ಅಂತ ಆಶಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಈ ದಿನ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಬಿಎನ್ ರವಿಕುಮಾರ್ ಅಣ್ಣನವರು ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಎಚ್ ಡಿ ದೇವೇಗೌಡ ಮತ್ತು JP ನಾರಾಯಣ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮ ತಾಲೂಕಿನ ಪ್ರತಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾದಂಥ ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರತಿಯೊಂದು ಅವ್ರ ತಿಂಗಳಿಗೆ ಸಂಬಳ ಏನು ಬರುತ್ತೋ 2,70,000 ಅದರಲ್ಲಿ ₹1 ಸ್ವಂತಕ್ಕೆ ಉಪಯೋಗ ಮಾಡ್ಕೊಂಡಿರ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡೋದ್ರಲ್ಲೆಲ್ಲ ಖರ್ಚು ಮಾಡ್ತಾಯಿದ್ದಾರೆ. ಇಂಥ ವ್ಯಕ್ತಿಗೆ ದೇವರು ಇನ್ನಷ್ಟು ಆರೋಗ್ಯ, ಐಶ್ವರ್ಯ ಕೊಟ್ಟು ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ದೇವ್ರು ಕೊಡಬೇಕು ಅಂತ ನಮ್ಮೆಲ್ಲರ ತಾಲೂಕಿನ ಜನತೆ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ. ನಮಸ್ಕಾರ. ಇವತ್ತು ನಮ್ಮ ಕೋಟೆ ಬಾಲಕಿಯರ ಶಾಲೆಯಲ್ಲಿ ಪುಸ್ತಕ ವಿತರಣೆ ಇತ್ತು. ನಮ್ಮ ಶಿಕ್ಷಕರು ಹಾಗೂ ನಮ್ಮ HM ಮೋಹನ್ ಸರ್ ಅವರು ಕರೆ ಮಾಡಿ ನಮಗೆ ಆಹ್ವಾನ ಮಾಡಿದ್ರು ಬುಕ್ಸ್ಗಳು ವಿತರಣೆ ಮಾಡೋದಕ್ಕೆ. ಆದರೆ ಪ್ರತಿ ವರ್ಷ ನಮ್ಮ ನಾಯಕರಾದಂಥ 224 ಕ್ಷೇತ್ರದಲ್ಲಿ ಏಕೈಕ ನಾಯಕ ಅಂದ್ರೆ BN ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ವಿಧಾನಸಭೆಯಿಂದ ಅವರಿಗೆ ಸ್ಯಾಲ್ರಿ ಥರ ಅವರಿಗೆ 2,70,000 ಮಂತ್ಲಿ ಕೊಡ್ತಾರೆ. ಅದನ್ನು ಅವರು ಉಪಯೋಗಿಸಿದ್ರೆ ನಮ್ಮ ತಾಲೂಕಿನಾದ್ಯಂತ ಬಡ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಅವರು ಬುಕ್ಸು, ಪೆನ್ನು, ಪೆನ್ಸಿಲ್ಲು ಈ ಥರ ವಿತರಣೆ ಮಾಡೋದಕ್ಕೆ ಅವರು ಪ್ರತಿಯೊಂದು ವಿಚಾರದಲ್ಲಿನೂ ಅವರು ಫಸ್ಟು ನಮಗೆ ವಿದ್ಯಾವಂತರಿಗೆ ಹಾಗೂ ಮತ್ತು ಆರೋಗ್ಯ ವಿಚಾರದಲ್ಲಿ ಮೊದಲನೇ ಇದು ಕೊಡ್ತಾರೆ ಅವರು. ಆಮೇಲೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಶಾಂತಿ, ಎಲ್ಲರೂ ನೆಮ್ಮದಿ ಜೀವನ ಬದುಕಬೇಕು ಅಂತ ಅವರು ಕಷ್ಟಪಟ್ಟು 3 ವರ್ಷ ಕಾಲ ಆಯಿತು. ಎಲ್ಲಿ ಯಾರ ಹತ್ರನೂ ಒಂದು ಕೆಟ್ಟ ಹೆಸರು ಭಾವನೆ ಬರ್ದಿರಂಗೆ ಅವರು ನಡೆದುಕೊಳ್ತಾ ಇದ್ದಾರೆ. ಇದೇ ತಾಲೂಕಿನಂತ ನಮ್ಮ ಮಕ್ಕಳ ಪೋಷಕರು ತಿಳಿದುಕೊಳ್ಳಬೇಕು, ಬಡ ಮಕ್ಕಳಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ, ಯಾರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಎಷ್ಟೋ ಜನ MLAಗಳು ಬಂದರು, ಈ ಥರ ಯಾರೂ ಮಾಡಿಲ್ಲ, ನಾವು ನೋಡಿಲ್ಲ. ನಾವು ಸರ್ಕಾರಿ ಶಾಲೆಯಲ್ಲಿ ಓದಿರೋದು, ನಮಗೆ ಈ ಥರ ಯಾರೂ ಸಹಾಯ ಮಾಡಿಲ್ಲ ಇದುವರೆಗೂ. ಅವರು ಪುಣ್ಯ ಈ ತಾಲೂಕಿನಾದಂಥ ಪುಣ್ಯ ಸೇವೆ ಮಾಡೋದಕ್ಕೆ ಅವ್ರು 100 ವರ್ಷ ಆರೋಗ್ಯ, ಐಶ್ವರ್ಯ ಕೊಟ್ಟು ಅವ್ರ ಮನೆಯವ್ರಿಗೆ, ಅವ್ರ ಕುಟುಂಬದವ್ರಿಗೆ ಈ ತಾಲೂಕಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ಜನಪ್ರಿಯ ಶಾಸಕರು ಯಾವುದೇ ವಿಚಾರದಲ್ಲೂ ಯಾರಿಗೂ ತೊಂದರೆ ಮಾಡೋದಿಲ್ಲ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಇಂಥ ಶಾಸಕರನ್ನ ಕೈ ಬಿಡಬಾರ್ದು. ಇದೇ ಥರ 5ರಷ್ಟು 10ರಷ್ಟು ಶಾಸಕರಾಗಬೇಕಂತ ನಾವು ಕೋರ್ಕೊಂತ ಅವರಿಗೆ ಆರೋಗ್ಯ ಶಕ್ತಿ ನೀಡಲಂತ ಎಲ್ಲರೂ ಪರವಾಗಿ ನಾವು ಕೋರ್ಕೊತಾ ಇದ್ದೀವಿ. ಇದೇ ಜನಸೇವೆ ಮಾಡಬೇಕು, ಅವರಿಗೆ ಶಕ್ತಿ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ.
ನಮ್ಮ ಏನು ನಮ್ಮ ಜನಪ್ರಿಯ ಶಾಸಕರಾಗಿರುವಂಥ ಬಿ ಎನ್ ರವಿಕುಮಾರ್ ಅನ್ನೋರು ಬಡ ಮಕ್ಕಳಿಗೆ ಏನು ವರ್ಷ ಬುಕ್ಸು ಪೆನ್ನುಗಳು ಏನು ಬೇಕೆಲ್ಲ ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರು ಕೇಳೋದೊಂದೇ ವಿದ್ಯಾ ಆರೋಗ್ಯ, ವಿದ್ಯೆ ಚೆನ್ನಾಗಿರಬೇಕು, ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಈ 224 ಕ್ಷೇತ್ರದಲ್ಲಿ ಏಕೈಕ ವ್ಯಕ್ತಿ ಯಾರನ್ನ ಇದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಿ ಎನ್ ರವಿಕುಮಾರ್ ಅನ್ನೋರು. ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಎಲ್ಲ ಕೊಡಲಿ. ಇನ್ನು ಮುಂದಿನ ಬರೋ ಇದರಲ್ಲಿ ಅವರು ಕೃಷಿ ಮಂತ್ರಿ ಆಗಬೇಕಂತ ನಮ್ಮೆಲ್ಲ ಶಿಡ್ಲಘಟ್ಟ ಕ್ಷೇತ್ರದ ಜನತೆ ಎಲ್ಲರೂ ಅವ್ರನ್ನ ಕೋರ್ತಾ, ದೇವ್ರನ್ನ ಭಗವಂತನ ಕೋರ್ತಾ ಇದ್ದಾರೆ. ಅವರು ಕೃಷಿ ಮಂತ್ರಿ ಆಗಬೇಕಲ್ಲಿ. ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಬೇಕು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಆಮೇಲೆ ನಮ್ಮ ಬಿ ಎನ್ ರವಿಕುಮಾರ್ ಅನ್ನೋರು ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕಲ್ಲಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾಗಬೇಕು. ಇಲ್ಲ ಕೃಷಿ ರೈತರ ಪರವಾಗಿ ಕೃಷಿ ಮಂತ್ರಿಗಳಾಗಬೇಕಲ್ಲಿ ತಮ್ಮೆಲ್ಲ ಕೋರ್ಕೊಳ್ತೇನೆ.